ಸ್ನೇಕ್ ಪ್ಲಾಂಟಲ್ಲಿ ಇದು ಡಾರ್ಕ್ ವೆರೈಟಿ. ಇದ್ರ ಎಲೆಗಳ ಕಲರ್ ನನಗೆ ತುಂಬ ಇಷ್ಟ. ತುಂಬ ಬ್ರೈಟಾಗಿ ಎದ್ದು ಕಾಣಿಸುತ್ತೆ. ಹಾಗಾಗಿ ತುಂಬ ಪಾಟ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ. ವಾಟರ್ ಲಿಲ್ಲಿ ಗಿಡಗಳಿಗೆ ಬಿಸಿಲು ಜಾಸ್ತಿ ಬೇಕು. ಮಳೆಗಾಲದಲ್ಲಿ ನಮಗೆ ಬಿಸಿಲೇ ಇರಲ್ವಲ್ಲ, ಹಾಗಾಗಿ ಮಳೆಗಾಲದಲ್ಲಿ ಇದು ಹೂ ಬಿಡೋದೇ ಇಲ್ಲ. ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂ ಬರ್ತಾ ಇತ್ತು. ಆ ಗಿಡಗಳಿಗೆಲ್ಲ ಹ್ಯುಮಿಡಿಟಿ ಜಾಸ್ತಿ ಬೇಕು. ಅಂಥ ಗಿಡಗಳೆಲ್ಲ ಇವಾಗ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಮಾನ್ಸ್ಟೆರಾ ಪ್ಲ್ಯಾಂಟ್ ಇದೆಯಲ್ಲ, ಇದು ನನಗೆ ತುಂಬ ಇಷ್ಟ. ಹಾಗಾಗಿ ಈ ಗಿಡ ಕಾಡಲ್ಲಿತ್ತು, ಅದನ್ನು ತೊಗೊಂಡು ಬಂದು ನಾನು ಮನೆ ಹತ್ರ ಹಾಕ್ಕೊಂಡಿದ್ದೀನಿ. ಮರಕ್ಕೆ ಒಂದು ಆರ್ಕಿಡ್ ಗಿಡನೂ ಕೂಡ ಕಟ್ಟಿದ್ದೆ. ಅದು ಆ ಮರಕ್ಕೆ ಹಿಡ್ಕೊಂಡು ತುಂಬ ಚೆನ್ನಾಗಿ ಬೆಳೆದಿದೆ. ಇವಾಗ ಆ ಮಾನ್ಸ್ಟೆರಾ ಗಿಡದೊಳಗೆ ಕವರ್ ಆಗಿದೆ. ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಈ ಮಾನ್ಸ್ಟೆರಾ ಎಲೆಗಳೆಲ್ಲ ತೆಗೆದ್ಬಿಟ್ಟು ಈ ಗಿಡಕ್ಕೆ ಸ್ವಲ್ಪ ಬೆಳಕು ಜಾಸ್ತಿ ಬೀಳೋ ಥರ ಮಾಡಬೇಕು. ಟರ್ಟಲ್ ವೈನ್ ಗಿಡಕ್ಕೆ ಕೂಡ ನೆರಳು ಮತ್ತು ಹ್ಯುಮಿಡಿಟಿ ಎರಡೂ ಬೇಕು. ಹಾಗಾಗಿ ಮಳೆಗಾಲದಲ್ಲಿ ಈ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ.